ವರಮಲಕ್ಷ್ಮಿ ಪೂಜೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಸಿಂಪಲಾಗಿ ಗೋಧಿ ಹಿಟ್ಟಿನಿಂದ ಮಾಡುವಂಥ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ, ಸ್ವೀಟನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಸಿಂಪಲ್ ಉಂಟು, ನೋಡುವಾಗ ಈ ರೀತಿ ಕಂಡರೂ ನಿಮಗೆ ತುಂಬ ಈಸಿ ಉಂಟು. ಇದು ಎಷ್ಟು ಚೆನ್ನಾಗಿ ನೋಡಿ ಪಾಕ ಎಳ್ಕೊಂಡಿದ್ದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ತಿನ್ನಲಿಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡ್ತಾಯಿರಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಾಲ್ಟೆಡ್ ಬಟರ್, ಉಪ್ಪಿರುವ ಬಟರ್. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಬಟರನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಒಮ್ಮೆಲೆ ಬಟರಲ್ಲಿ ಉಪ್ಪು ಇಲ್ಲ ಅಂತಾದರೆ ನೀವು ಸ್ವಲ್ಪ ಸಾಲ್ಟು ಹಾಕಬೇಕಾಗುತ್ತೆ. ಸ್ವಲ್ಪನೇ ನೋಡಿ ಈ ರೀತಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಆಮೇಲೆ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿಗೆ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ನೋಡಿ ಆ ರೀತಿ ಕಲಿಸ್ಬೇಕು. ತುಂಬ ಸ್ಮೂತಾಗಿ ಇದು ಬರಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಓಕೆ, ಇದರ ಉಂಡೆಯನ್ನು ಇವಾಗ ಮಾಡೋಣ. ಉಂಡೆ ಮಾಡಿ ಇದನ್ನು ಮುಚ್ಚಿ ಇಡಿ. ಇದನ್ನು ಓಪನ್ ಆಗಿ ಇಡಬೇಡಿ, ಯಾಕೆಂದರೆ ಬೇಗ ಬಟರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಮುಚ್ಚಿ ಇಟ್ಟು ನೋಡಿ, ಒಂದು ಉಂಡೆಯನ್ನು ತೆಗೆದು ಸ್ವಲ್ಪ ಒಣ ಇಟ್ಟು ಈ ರೀತಿ ಹಾಕಿ ಚಪಾತಿಗೆ ಯಾವ ರೀತಿ ನಾವು ಲಾಡ್ತೀವಿ ನೋಡಿ ಅದೇ ರೀತಿ ಲಾಟಿದರೆ ಆಯಿತು ರೌಂಡಲ್ಲಿ. ಓಕೆ, ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ನೋಡಿ ಈ ರೀತಿ ಲಾಟಬೇಕು. ಆಮೇಲೆ ಸೈಡಿಂದ ಈ ರೀತಿ ತೆಗಿಬೇಕು. ಇದು ನಾವು ಸ್ಕ್ವೇರ್ ಆಕಾರದಲ್ಲಿ ಕೊಡಲಿಕ್ಕೆ ಉಂಟು. ಹಾಗಾಗಿ ನೋಡಿ ಈ ರೀತಿ ತೆಗೀರಿ. ಆಮೇಲೆ ಮಧ್ಯದಲ್ಲಿ ನೋಡಿ ಚಾಕುವಿನಿಂದ ನೀವು ಈ ರೀತಿ ಲೈನ್ ಎಳಿಬೇಕು. ನೋಡಿ ಸ್ವಲ್ಪ ಜಾಗ ಬಿಡಿ ಫಸ್ಟಿಗೆ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಜಾಗ ಬಿಟ್ಟು ನೋಡಿ ಈ ರೀತಿ ಲೈನ್ ಎಳಿಬೇಕು. ತುಂಬ ಸಿಂಪಲ್ ಉಂಟು, ಬೇಗನೆ ಆಗುತ್ತೆ ಇದು. ಫಸ್ಟಿಗೆ ಮತ್ತು ಲಾಸ್ಟಿಗೆ ಜಾಗ ಬಿಟ್ಟು ನೀವು ಈ ರೀತಿ ಲೈನ್ ಎಳಿಬೇಕು. ನೋಡಿ ಈ ರೀತಿ ನೋಡಿ ಈ ಜಾಗವನ್ನು ಖಾಲಿ ಬಿಡಬೇಕು. ಆಮೇಲೆ ನೀರು ತಗೊಂಡು 4 ಕೋಣೆಗೂ ನೀರನ್ನು ತಾಗಿಸಿ ಈ ರೀತಿ. ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಈ ರೀತಿ. ತುಂಬ ತೆಳುವಾಗಿ ಲಾಟಿದರೆ ಕಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೆ ಚಪಾತಿಯಷ್ಟೇ ಲಾಟಿದರೆ ಸಾಕಿದೆ. ಆಮೇಲೆ ಈ ಸೈಡಿಗೆ ಕೂಡ ನೀರನ್ನು ಹಾಕಿ ಇನ್ನೊಂದು ಫೋಲ್ಡ್ ಮಾಡಿ. ಸೈಡ್ ಕರೆಕ್ಟಾಗಿ ಅಂಟಬೇಕು. ನೋಡಿ ಈ ರೀತಿ. ನೀವು ಬೇಕಿದ್ರೆ ಸ್ವಲ್ಪ ಸಣ್ಣದಾಗಿ ಕೂಡ ಮಾಡ್ಬೋದು, ಇನ್ನೂ ಕೂಡ ನಿಮಗೆ ಈಸಿ ಆಗುತ್ತೆ. ಆಮೇಲೆ ನೋಡಿ ಈ ಕೋಣೆಯನ್ನು ಈ ರೀತಿ ಅಂಟಿಸಬೇಕು ನೀರು ಹಾಕಿ. 2 ಕೋಣೆಯು ಕರೆಕ್ಟಾಗಿ ಅಂಟಿಸಬೇಕು. ನೀವು ಇದನ್ನು ಬಿಚ್ಚಿ ಹೋಗಬಾರ್ದು, ಎಣ್ಣೆಯಲ್ಲಿ ಬಿಡುವಾಗ ಬಿಚ್ಚಿ ಹೋಗುತ್ತೆ. ಹಾಗಾಗಿ ಆಮೇಲೆ ಮಧ್ಯದಲ್ಲಿ ನೋಡಿ 2 ಪೋರ್ಷನ್ ಮಾಡಬೇಕು. ಈ ರೀತಿ 2 ಭಾಗ ಮಾಡಿ ತಗೊಳ್ಬೇಕು ನೀವು. ಮಧ್ಯದಲ್ಲಿ 2 ಭಾಗ ತಗೊಂಡು ನೋಡಿ ಇದನ್ನು ಈ ರೀತಿ ಒಳಗೆ ಹಾಕಿ ನೋಡಿ ಈ ರೀತಿ ಎಳೆದು ಸ್ವಲ್ಪ ಈ ರೀತಿ ಅಲ್ಲಾಡಿಸಿದರೆ ಸಾಕು. ನೋಡಿ ಈ ರೀತಿ ಶೇಪ್ ಬರುತ್ತೆ. ನಾನು ಇನ್ನೊಮ್ಮೆ ಬೇಕಿದ್ರೆ ನಿಮಗೆ ತೋರಿಸ್ತೀನಿ. ನೋಡಿ ಸೈಡಿಂದ ಈ ರೀತಿ ಕಟ್ ಮಾಡಿ ಚಪಾತಿಗೆ ಲಾಟಿದಾಗೆ ಲಾಟಿ. ತುಂಬ ತೆಳುವಾಗಿ ಲಾಟಬೇಡಿ, ಸೈಡಿಂದ ಈ ರೀತಿ ಬಿಡಿ ಜಾಗ. ಹಾಗೂ 4 ಕೋಣೆಗೂ ಕರೆಕ್ಟಾಗಿ ನೀರನ್ನು ಹಾಕಿ ಇದನ್ನು ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ನೀರು ಸೈಡಿಗೆ ಹಾಕಿ ಫಸ್ಟಿಗೆ. ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ
ಆಮೇಲೆ 2 ಕೋಣೆಯನ್ನು ಸರಿಯಾಗಿ ಈ ರೀತಿ ಮಡಚಿ. ಓಕೆ. ಆಮೇಲೆ ಕೈಯಲ್ಲಿ ಇಟ್ಕೊಂಡು 2 ಭಾಗ ಮಾಡಿ ನೋಡಿ, ಈ ರೀತಿ ಮಧ್ಯದಲ್ಲಿ 2 ಭಾಗ ಮಾಡಿ ಸರಿಯಾಗಿ. ಆಮೇಲೆ ಕೆಳಗಿನ ಪೋರ್ಷನ್ ಉಂಟು ನೋಡಿ, ಅಥವಾ ಮೇಲಿನ ಪೋರ್ಷನ್ ಆಗುತ್ತೆ, ಈ ರೀತಿ ಒಳಗೆ ಹಾಕಿ ಹಿಂದ್ಗಡೆಯಿಂದ ಈ ರೀತಿ ಎಳೆದ್ಬಿಡಿ. ನೋಡಿ ಎಷ್ಟು ಸಿಂಪಲ್ ಉಂಟಲ್ಲ. ಇದೇ ರೀತಿ ಎಲ್ಲವನ್ನು ಮಾಡೋಣ ಇವಾಗ. ಓಕೆ, ಎಲ್ಲವನ್ನು ಮಾಡಿಟ್ಟಿದ್ದೀನಿ. ಮಾಡುವಾಗನೇ ಸೈಡಲ್ಲಿ ಪಾಕವನ್ನು ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಸಕ್ಕರೆ ಅಂತ ಹೇಳ್ತೀವಿ ನೋಡಿ, ಅದು ನೀವು ಬೇಕಿದ್ರೆ ಮಾಮೂಲಿ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀನಿ ನೋಡಿ ಆ ಸಕ್ಕರೆ ಯೂಸ್ ಮಾಡ್ಬೋದು. ಆಮೇಲೆ ನಾನು 1 ಕಪ್ಪಷ್ಟು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ದಪ್ಪ ಪಾಕ ಮಾಡಲಿಕ್ಕಿಲ್ಲ ನಮಗೆ. ಸ್ವಲ್ಪ ಕರಗಿದ ಮೇಲೆ ಸ್ವಲ್ಪ ಕೈಗೆ ಅಂಟು ಬರುತ್ತೆ ನೋಡಿ, ಆ ರೀತಿ ಪಾಕ ಮಾಡಲಿಕ್ಕೆ ಅಷ್ಟೇ. ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಇವಾಗ. ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ ನಾನು. ಏಲಕ್ಕಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ನೋಡಿ ಒಂದು ಕುದಿ ಬರಲಿ. ಆಮೇಲೆ ನೋಡಿ ಕೈಗೆ ಯಾವಾಗ ಈ ರೀತಿ ಅಂಟು ರೀತಿ ಆಗುತ್ತೆ ನೋಡಿ, ಸ್ವಲ್ಪ ನೋಡಿ ಈ ರೀತಿ ಅಂಟಾಗುತ್ತೆ, ಆವಾಗ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಎಸಳು ಎಲ್ಲ ಬರಲಿಕ್ಕಿಲ್ಲ ಇದರಲ್ಲಿ. ಓಕೆ, ಗ್ಯಾಸನ್ನು ಆಫ್ ಮಾಡೋಣ ಇವಾಗ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ 2 ರಿಂದ 3 ಹನಿಯಷ್ಟು ಲಿಂಬೆ ರಸವನ್ನು ಹಾಕೋಣ. ಇದರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ರೀತಿ ಬರುತ್ತೆ ನೋಡಿ, ಆ ರೀತಿ ಬರಲ್ಲ, ದಪ್ಪ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಇದೇ ರೀತಿ ಇರುತ್ತೆ. ಹಾಗಾಗಿ 2 ರಿಂದ 3 ಹನಿಯಷ್ಟು ಸ್ವಲ್ಪ ಲಿಂಬೆ ರಸವನ್ನು ಹಾಕಿ. ಇನ್ನೊಂದು ಸೈಡಲ್ಲಿ ನಾನಿವಾಗ ಫ್ರೈ ಮಾಡಲಿಕ್ಕೋಸ್ಕರ ಎಣ್ಣೆಯನ್ನು ಇಟ್ಟಿದ್ದೀನಿ. ಓಕೆ, ನೋಡಿ ಇದೇ ರೀತಿ ಎಲ್ಲವನ್ನು ಮಾಡಿಟ್ಟಿದ್ದೀನಿ ನಾನಿಲ್ಲಿ ಸಣ್ಣ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ, ಹಾಗಾಗಿ 2 ಬಿಡ್ತಾ ಇದ್ದೀನಿ. ನೀವು ದೊಡ್ಡ ಇದರಲ್ಲಿ ಹಾಕಿದರೆ ಸ್ವಲ್ಪ ಜಾಸ್ತಿ ಬಿಡ್ಬೋದು, ಯಾಕೆಂದರೆ ಇದು ಉಬ್ಬಿ ಬರುತ್ತೆ, ಹಾಗಾಗಿ 2 ಬಿಡ್ತಾ ಇದ್ದೀನಿ ನಾನು. ನೋಡಿ ಎಣ್ಣೆ ತುಂಬ ಬಿಸಿ ಇರಬಾರ್ದು, ಒಮ್ಮೆಲೆ ಕೆಂಪಾಗುತ್ತೆ ಬಿಸಿಯಲ್ಲಿ ಬಿಟ್ಟರೆ. ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಫ್ರೈ ಮಾಡಬೇಕು. ಜೋರಲ್ಲಿ ಇಡಬೇಡಿ, ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಈ ರೀತಿ 2 ಕಡೆಯೂ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡಬೇಕು ನಾವು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ನಾವು ತೆಗೆಯೋಣ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ತೆಗೆದು ಪಾಕದಲ್ಲಿ ಹಾಕಿ. ಪಾಕ ತುಂಬ ಬಿಸಿನೂ ಅಲ್ಲ ಹಾಗೂ ತಣ್ಣಗೂ ಆಗಿರಬಾರ್ದು, ಸ್ವಲ್ಪ ಬಿಸಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇರಬೇಕು. ಆವಾಗ ಚೆನ್ನಾಗಿ ಎಳ್ಕೊಳ್ಳುತ್ತೆ. ತಣ್ಣಗಾಗಲಿಕ್ಕೆ ಮಾತ್ರ ಬಿಡಬೇಡಿ ಪಾಕವನ್ನು. ತಣ್ಣಗಾದರೆ ಒಮ್ಮೆಲೆ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ಈ ರೀತಿ ಪಾಕದಲ್ಲಿ ಹಾಕಿ ಸ್ವಲ್ಪ ಹೊತ್ತಲ್ಲಿ ತೆಗೆದರೆ ಆಯಿತು, ತುಂಬ ಹೊತ್ತು ಇಡಲಿಕ್ಕಿಲ್ಲ. ಪಾಕದಲ್ಲಿ ಹಾಕಿ ತೆಗೆದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಟುಬಿಡಿ. ಆಮೇಲೆ ಬೇರೆಯನ್ನು ಇದೇ ರೀತಿ ಬಿಡಿ. ಅದೇ ರೀತಿ ಫ್ರೈ ಮಾಡಿದರೆ ಆಯಿತು. ಆವಾಗ ನಾನು ತೋರಿಸಿದ ಹಾಗೆ 2 ಸೈಡ್ ಕೂಡ ಫ್ರೈ ಮಾಡಿ ಸ್ವಲ್ಪ ಕೆಂಪಾಗುವಾಗ ಇದನ್ನು ತೆಗೆದರೆ ಆಯಿತು. ಹಾಗಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪಾಕದಿಂದ ಇದನ್ನು ತೆಗೆದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಟರೆ ಆಯಿತು. ನಿಮಗೆ ಬೇಕಿದ್ದರೆ ತುಂಬ ಹೊತ್ತು ಕೂಡ ಇಡ್ಬೋದು, ಸ್ವಲ್ಪ ಜಾಸ್ತಿ ಸ್ವೀಟ್ ಆಗುತ್ತೆ ಅಷ್ಟೇ. ನಿಮಗೆ ಸ್ವಲ್ಪ ಕಮ್ಮಿ ಸ್ವೀಟ್ ಬೇಕಂತಾದರೆ ಸ್ವಲ್ಪ ಹೊತ್ತಲ್ಲಿ ತೆಗೆದರೆ ಆಯಿತು. ಓಕೆ, ನೋಡಿದ್ರಲ್ಲ, ಇಷ್ಟೇ ಕೆಲಸ. ಇದಕ್ಕೆ ಎಷ್ಟು ಸುಲಭ ಉಂಟಲ್ವಾ? ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ ನಾನು. ಎಷ್ಟು ಸಿಂಪಲ್ ಉಂಟು ಹಾಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದರ ಡಿಸೈನ್ ನೋಡಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಒಮ್ಮೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನೋಡಿದರೆ. ಸ್ವಲ್ಪ ಸಣ್ಣದಾಗಿ ಕೂಡ ನೀವು ಬೇಕಿದ್ದರೆ ಮಾಡ್ಬೋದು, ಇನ್ನೂ ಕೂಡ ನಿಮಗೆ ಸಿಂಪಲಲ್ಲಿ ಮಾಡಲಿಕ್ಕೆ ಆಗುತ್ತೆ ನೋಡಿ. ಇವಾಗ ನಾನಿದನ್ನು
ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಎಷ್ಟು ಎಸಳು ಬಂದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದು ಕಟ್ ಆಗ್ತಾ ಇದೆ ನೋಡಿ. ಬಾಯಲ್ಲಿ ಇಡುವಾಗಲೇ ಕರಗಿ ಹೋದಂಗೆ ಆಗುತ್ತಿದ್ದು ನೋಡಿ. ಎಷ್ಟು ಇದರಲ್ಲಿ ಪಾಕ ಎಳ್ಕೊಂಡಿದೆ ನೋಡಿ. ಓಕೆ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.